ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಇವತ್ತೇನು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಗಣತಿಯನ್ನು ಆರಂಭ ಮಾಡಿದೆ, ಎಲ್ರಿಗೂ ಒಂದು ಅನುಕೂಲ ಆಗಲಿ ಅಂತೇಳಿ. ಆದರೆ ಇವತ್ತು ಕೆಲವು ಸಿಬ್ಬಂದಿಗಳು ಇದನ್ನು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ನಾನು ಈ ವಿಡಿಯೋ ಮಾಡೋ ಕಾರಣ ಏನು ಅಂತೇಳಿದರೆ, ಇವತ್ತು ನಾನೊಂದು ಆಫೀಸಲ್ಲಿ ಕೂತ್ಕೊಂಡಿದ್ದೆ. ಆ ಆಫೀಸಲ್ಲಿ ಒಬ್ಬರು ಟೀಚರ್ಸ್ ಬಂದುಬಿಟ್ಟು ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಈ ಸುಮ್ಮನೆ ಇದನ್ನು ಪಬ್ಲಿಕಲ್ಲೆಲ್ಲ ಮಾತಾಡ್ಕೊಡ್ದು. ಈಗೇನಿದೆ ಇದಕ್ಕೆ ನೇಮಕ ಮಾಡಿದ್ದಾರೆ, ಅದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು, ಆಫೀಸರ್ಸ್ಗಳು ಅಲ್ಲಿ ಬೇಕಾದ್ರೆ ಇದನ್ನು ಚರ್ಚೆ ಮಾಡಲಿ. ಅದನ್ನು ಬಿಟ್ಟು ಪಬ್ಲಿಕಲ್ಲೆಲ್ಲ ಈ ಥರ ವಿಷಯಸ್ ಮಾಡಿದರೆ ಈ ಪಬ್ಲಿಕಲ್ಲಿ ಜನಗಳೇನಾಗುತ್ತೆ ಅಂತೇಳಿದರೆ, ಈಗ ಅವ್ರಿಗೆ ಗೊತ್ತಾಗೋದು, ಅವರಿಗೆ ಇನ್ನೊಬ್ರಿಗೆ ಹೇಳೋದು, ಇನ್ನೊಬ್ರಿಗೆ ಹೇಳೋದು, ಸುಮ್ಮನೆ ಅದು ಅನಾವಶ್ಯಕವಾಗಿ ಚರ್ಚೆ ಆಗ್ತಾ ಹೋಗುತ್ತೆ. ಇವತ್ತು ಗೊಂದಲ ಉಂಟಾಗುತ್ತೆ. ಇವತ್ತು ಮಾಸ್ಟ್ರು ಬಂದುಬಿಟ್ಟು ಸುಮ್ಮನೆ ಈಗ ಸರ್ವರ್ ಇಲ್ಲ ಅಂತೇಳಿ, ಹೌದು ಸರ್ವರ್ ಇಲ್ಲ ಸರಿ, ಈಗ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು CM ಮತ್ತು DCM ಸೇರ್ಕೊಂಡ್ಬಿಟ್ಟು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅದನ್ನು ಅವ್ರ ಅಧಿಕಾರಿಗಳು ಮಾತಾಡ್ಕೋಬೇಕು. ಅದನ್ನೆಲ್ಲ ಪಬ್ಲಿಕಲ್ಲಿ ಏನು ಮಾತಾಡೋದು? ಅದರಲ್ಲಿ ಬೇರೆ ಇನ್ನೊಂದು ಮಾತು ಹೇಳ್ತಾರೆ, ಇಲ್ಲ ಇದು ತುಂಬ ಮುಂದಕ್ಕೆ ಹೋದರೆ ದೊಡ್ಡ ಮಟ್ಟಕ್ಕೆ ಗಲಾಟೆ ಆಗುತ್ತೆ, ಜನ ಗಲಾಟೆ ಮಾಡ್ತಾರೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತೇಳಿ. ಇದನ್ನು ಸರ್ಕಾರ ಇವರು ಸಂಬಳ ಕೊಡ್ತಿರೋದು ಜನಗಣತಿ ಮಾಡಲಿಕ್ಕೆ. ಅದನ್ನು ಬಿಟ್ಟು ಇವರು ಗಲಾಟೆ ಆಗುತ್ತೆ, ಅವ್ರ ಹತ್ರ ಇದಾಗುತ್ತೆ ಅಂತೇಳಿ ಈ ಪಬ್ಲಿಕರ ಹತ್ರ ಎಲ್ಲ ಯಾಕೆ ಮಾತಾಡಬೇಕು? ದಯವಿಟ್ಟು ಇಂಥ ಅಧಿಕಾರಿಗಳ ಮೇಲೆ ದಯವಿಟ್ಟು ಕ್ರಮ ಕೈಗೊಳ್ಳಬೇಕು. ಇದನ್ನು ನಾವು ಯಾವ ರೀತಿ ನಂಬೋಣ ಹೇಳಿ? ಈ ಮಾಸ್ಟ್ರುಗಳು ಕೆಲವರು ಅದನ್ನು ಹೇಳಕ್ಕೆ ಬರಲ್ಲ. ಯಾಕಂತ ಹೇಳಿದರೆ ನಿಮಗೆ ಗೊತ್ತಿದೆ ಪಬ್ಲಿಕಲ್ಲಿ ಏನಾಗುತ್ತಿದೆ ಅಂತೇಳಿ. ಇದನ್ನು ಮಾಸ್ಟರ್ಸ್ಗಳೆಲ್ಲರೂ ಇದನ್ನು ನಾವು ಯಾವ ರೀತಿ ಜನಗಳಿಗೆ ಮನವರಿಕೆ ಮಾಡಿ ಕರೆಕ್ಟಾಗಿ ಹೇಳ್ತಾರೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ಅದೇ ಇದನ್ನು ಸರ್ಕಾರ ದಯವಿಟ್ಟು ಗಣತಿ ಮಾಡೋರೆ ಸ್ಪಷ್ಟವಾಗಿ ಬಿಡಿಸಿ ಹೇಳಬೇಕು. ಅವರಿಗೆ ಈ ಮಾಸ್ಟರ್ಗಳು ಗೊಂದಲ ಸೃಷ್ಟಿ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಅಂಥವ್ರ ಮೇಲೆ ದಯವಿಟ್ಟು ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಹಾಗಾಗಿ ನಾನು ಸರ್ಕಾರಕ್ಕೊಂದು ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಇಂಥ ಅಧಿಕಾರಿಗಳಿಗೆ BOದವರು ಅವ್ರನ್ನೆಲ್ಲ ನೇಮಕ ಮಾಡೋಕ್ಕಿಂತ ಮುಂಚೆ ಕೂಲಂಕುಷವಾಗಿ ಚರ್ಚೆ ಮಾಡಬೇಕು. ಇದನ್ನು ಪಬ್ಲಿಕಲ್ಲಿ ಎಲ್ಲೋ ಡಿಸ್ಕಸ್ ಮಾಡ್ದಲೆ ಹಂಗೇನಾದರೂ ನಿಮಗೆ ತೊಂದರೆ ಇತ್ತು ಅಂತ ಹೇಳಿದ್ರೆ ಅದನ್ನು ನಮ್ಮ ಗಮನಕ್ಕೆ ತಂದುಬಿಟ್ಟು ನಾವು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಬೇಕು. ಅದನ್ನು ಬಿಟ್ಟು ಪಬ್ಲಿಕಲ್ಲೆಲ್ಲ ವಿಷಸ್ ಮಾಡೋದಲ್ಲ. ಹಾಗಾಗಿ ದಯವಿಟ್ಟು ಇದನ್ನು ಸರ್ಕಾರ ಇಂಥವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಸಾಮಾಜಿಕ ನ್ಯಾಯಬದ್ಧತೆ ಯಾರಿಗೂ ಸಿಗಲ್ಲ. ಹಾಗಾಗಿ ನಾನು ಕೇಳ್ಕೊಳ್ತೀನಿ. ನಾನು ಇದೇ ಉದ್ದೇಶಕ್ಕೋಸ್ಕರ ನಾನು ಜಿಲ್ಲಾಧಿಕಾರಿಯವರಿಗೆ ಒಂದು ಮನವಿ ಮಾಡ್ತಾ ಇದ್ದೀನಿ. ಈ ಮನವಿ ಪತ್ರವನ್ನು ಕೊಡ್ತಾ ಇದ್ದೀನಿ. ಇದು ಪ್ರತಿ ಜಿಲ್ಲೆಗಳಲ್ಲೂ ಎಲ್ಲ ಜನಗಳು ಎಚ್ಚರಿಕೆ ಆಗಬೇಕು. ಯಾಕಂತೇಳಿದರೆ ಇದು ಎಲ್ಲ ಮಾಸ್ಟ್ರುಗಳು ಈ ಥರ ಪ್ರತಿಯೊಬ್ಬರು ಮಾಡೋರಿದ್ದಾರೆ, ಮಾಡ್ದಲೇ ಇರೋರು ಇರ್ತಾರೆ, ಗಲಾಟೆ ಅಪ್ಸರ್ ಇದ್ದಾರೆ, ಗಲಾಟೆ ಅಪ್ಸ್ತಲೇ ಇರೋರು ಇರ್ತಾರೆ. ನಾವೆಲ್ಲರನ್ನೂ ಒಂದೇ ದೃಷ್ಟಿಗೆ ನೋಡೋಕ್ಕಾಗಲ್ಲ. ಎಲ್ಲ ಮಾಸ್ಟ್ರುಗಳು ಸರಿ ಇರ್ತಾರೆ, ಎಲ್ಲ ಮಾಸ್ಟ್ರುಗಳು ಸರಿ ಇರೋದಿಲ್ಲ ಅಂತ ಹೇಳಕ್ಕೆ ಬರಲ್ಲ. ಹಾಗಾಗಿ ಪ್ರತಿ ಜಿಲ್ಲೆಗಳಲ್ಲೂ DC ಅವರು ಇಂಥ ಮಾಸ್ಟರ್ಸ್ಗಳ ಮೇಲೆ ಕ್ರಮ ಕೈಗೊಳ್ಳಬೇಕು. ಇಂಥ ವ್ಯವಸ್ಥೆಗಳು ಅವ್ಯವಸ್ಥೆ ಆಗದಿಲ್ದಂಗೆ ಸರ್ಕಾರ ಪರವಾಗಿ ನಿಂತ್ಕೊಂಡು ನ್ಯಾಯಬದ್ಧವಾಗಿ ಸರ್ಕಾರ ಎಲ್ಲರಿಗೂ ನ್ಯಾಯಬದ್ಧವಾಗಿ ಕೆಲಸ ಮಾಡ್ಕೊಳ್ಬೇಕಾಗಿ ನಾನು ಜಿಲ್ಲಾಧಿಕಾರಿಯವರಿಗೆ ಮನವಿ ಕೊಡ್ತಾ ಇದ್ದೇನೆ.